ಎಲ್ಲರಿಗೂ ಅಸ್ಸಲಾಮ್ ಅಲೈಕುಮ್. ಬಹುಶಃ ವೇದಿಕೆ ಮೇಲಿರುವ ಅಧ್ಯಕ್ಷರೇ, ರಾಜಶೇಖರ್ ಹಿರಿಯರವರೇ ಮತ್ತು ನಮ್ಮ ರಿಜಿಸ್ಟ್ರಾರ್ ಮತ್ತು ಎಲ್ಲ ಗಣ್ಯರೇ, ಭಾಳ ಒತ್ತಾಯಕ್ಕೆ ಮಾತಾಡ್ತಾ ಇದ್ದೀನಿ. ನಾನು ಮಾತಾಡುವ ಯಾವುದೇ ಪ್ರಿಪ್ರೇಷನು ಇಲ್ಲ. ಇಲ್ಲಿ ನನ್ನನ್ನು ರಾಜಶೇಖರ್ ಅವರು ಪಾಪ ಹಿರಿಯರು ಒತ್ತಾಯ ಮಾಡಿದರು. ಅದೆಲ್ಲದರ ಜೊತೆಗೆ ನಾನು ಇಲ್ಲಿ ಬಂದಾಗ ನಮ್ಮ ಹಿರಿಯ ಸ್ನೇಹಿತರು ಭಾಷಣ ಮಾಡ್ತಾಯಿದ್ರು, ಇದನ್ನೆಲ್ಲ ಕೇಳಿದ್ವಿ ನಾವು. ನಮ್ಮಲ್ಲಿ ಬಹಳಷ್ಟು ಜನ ಈಗಲೂ ಕೂಡ ದೀನ್ ನಡೆಸ್ತಾ ಇದ್ದೀವಿ. ನಾವು ಲೌಕಿಕವಾಗಿ ವಾಸ್ತವದ ವಿಚಾರಗಳನ್ನು ನಾವು ತಿಳ್ಕೊತಲೇ ಇಲ್ಲ. ಬಹುಶಃ ನಾನೇನಾದರೂ ಮಾತಾಡಿದರೆ, ಈಗ ನನ್ನ ಗೆಳೆಯರು ಹೇಳ್ತಾ ಇದ್ದೆ, ನನ್ನನ್ನು ಯಾವುದಾದ್ರು ಪಂಗಡಕ್ಕೆ ಸೇರಿಸ್ಬಿಡ್ತಾರೆ, ಸಲಫಿನೋ ಅಥವಾ ಜಮಾತ ಇಸ್ಲಾಮೋ ಇನ್ನೊಂದು ಬೇಕಾದಷ್ಟು ಪಂಗಡಗಳಿದೆ ನಮ್ಮಲ್ಲಿ. ಈ ಪಂಗಡಗಳು ಜಾಸ್ತಿ ಆಗಿದೆ ಇದೆ ಹೊರತು ನಮ್ಮ ನೆಲೆಗಟ್ಟು, ನಮ್ಮ ಪರಿಸ್ಥಿತಿ ಏನಿದೆ ಅಂತ ನಾವು ಬಹಳಷ್ಟು ಜನ ಅರ್ಥನೇ ಮಾಡ್ಕೋತಾ ಇಲ್ಲ. ನಾವು ಬಹಳ ಹಿಂದೆ ಇದ್ದೀವಿ, ನಾವು ಮುಂದೆ ಬರಬೇಕು. ನಮ್ಮೊಳಗೆ ನಾವು ಹೇಗೆ ನಡೀತಾ ಇದೆ ಅಂದರೆ, ಈ ಹೊರಗಡೆ ಸಮಾಜದಲ್ಲಿ ಸವರ್ಣೀಯರು ದಲಿತರು ಅನ್ನೋ ಒಂದು ಗುದ್ದಾಟ ಏನು ನಡೀತಾ ಇದೆ, ಅದಕ್ಕಿಂತ ಕೆಟ್ಟ ಸ್ಥಿತಿ ನಮ್ಮಲ್ಲಿದೆ. ಯಾರೋ ಅವರ ವಾಸ್ತವಿಕ ಅವ್ರವ್ರ ವಿಚಾರಗಳನ್ನು ಕಷ್ಟಪಟ್ಟು ದುಡಿದು ಒಂದೊಂದು ಕೆಲಸಕ್ಕೆ ಮುಂದೆ ಹೋಗಿದ್ದಾರೆ ಹೊರತು ಸಮುದಾಯದಿಂದ ಬೆಂಬಲ ಭಾಳ ದೂರದಲ್ಲೇ ಇದೆ ಅನ್ನೋ. ನಮ್ಮ ಗೆಳೆಯರಾಗಲೇ ಮಾತಾಡ್ತಾ ಇದ್ರು ಭಯೋತ್ಪಾದನೆ ವಿಚಾರದ ಬಗ್ಗೆ. ಅದು ಎಷ್ಟರ ಮಟ್ಟಿಗೆ ಪ್ರತಿಯೊಬ್ಬರಿಗೂ ತಟ್ಟಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಂದ್ರೆ, ನನಗೊಂದು ಎಕ್ಸಾಂಪಲ್ ನಾನೇ ಹೇಳ್ತೀನಿ. ನಾನೇ ಎಕ್ಸಾಂಪಲ್ ಈಗ ಅದಕ್ಕೆ. ನಾಡಿದ್ದು ಅಕ್ಟೋಬರ್ 3ನೇ ತಾರೀಕಿಂದ ಅಕ್ಟೋಬರಲ್ಲಿ ದೆಹಲಿಯಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೀತಾ ಇದೆ. ಭಾಳಷ್ಟು ರಾಷ್ಟ್ರಗಳಿಂದ ಜನ ಅಲ್ಲಿಗೆ ಬರ್ತಾ ಇದ್ದಾರೆ. ಕರ್ನಾಟಕದಿಂದ ನಾನೊಬ್ಬ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೀನಿ. ನನ್ನನ್ನು ಎಷ್ಟು ಎನ್ಕ್ವೈರಿ ನಡೆಸ್ತಾ ಇದೆ ಇಡೀ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಎಲ್ಲ ಅಂತ ಹೇಳಿದರೆ ನಾನು ಯಾರು ಅಂತ. ಡೆಲ್ಲಿ ಪೊಲೀಸ್ ಆಯಿತು, ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಆಯಿತು, ಹೋಮ್ ಮಿನಿಸ್ಟ್ರಿ, ಕರ್ನಾಟಕ ಪೊಲೀಸ್ ಆಯಿತು, ಈಗ ನನ್ನ ಜಿಲ್ಲೆಯ ಪೊಲೀಸು, ನನ್ನ ತಾಲೂಕು ಪೊಲೀಸು, ಇಡೀ ನನ್ನ ಕುಟುಂಬ, ನಾನು ಯಾರು ಅನ್ನೋದು ಕಂಪ್ಲೀಟು ಎನ್ಕ್ವೈರಿ ಮಾಡಿ ಯಾಕೆ ಹಿಂಗಾಯಿತು ಅಂತ. ಭಯೋತ್ಪಾದನೆ, ನಮಗೂ ಭಯೋತ್ಪಾದನೆಗೆ ಏನು ಸಂಬಂಧ? ಇಸ್ಲಾಂ ಅಂದರೆ ಶಾಂತಿ ಅಂತ ಹೇಳ್ತೀವಿ. ಅದಕ್ಕೆ ನಾನು ಆಗಲೇ ಭಾಷಣ ಕೇಳ್ತಾ ಏನು ಅನ್ಕೋತಾ ಇದ್ದೀನಿ ಅಂದರೆ, ನಾವೆಲ್ಲರೂ ಕೂಡ ಚಿಕ್ಕದರಲ್ಲಿ ಮದ್ರಸಾಗೆ ಹೋಗ್ತೀವಿ. ನಾನು ಹೋಗಿದ್ದೆ, ಎಲ್ಲರೂ ಅಕ್ಕ ತಂಗಿ, ನಮ್ಮ ಎಲ್ಲ ಗೆಳೆಯರು ಎಲ್ಲರೂ ಹೋಗಿರ್ತೀವಿ. ನಾವು ದೀನ್ ಕಲಿತೀವಲ್ಲಿ. ನನಗೂ ಯಾಸೀನ್ ಈಗ ಬಾಯ್ಪಾಠ, ಕಣಂಪಾಠ ನನಗೂ ಬರುತ್ತೆ. ನಾನು ಓದ್ತೇನೆ, ಯಾಸೀನ್ ಓದ್ತೇನೆ. ಯಾಸೀನ್ನ ಪೂರ್ತಿ ಮಾನ ನಂಗೆ ಗೊತ್ತಿಲ್ಲ. ಕುರಾನ್ ನುಪೋಜುದ್ ಓದ್ತೀನಿ, ನಾನು ಹತ ಓದ್ತೀನಿ. ನಾನು ನೋಂಬಲ್ಲಿ ಕೂತ್ಕೊಂಡು ಹತ ಮಾಡ್ತೇನೆ. ಪೂರ್ತಿ ಕುರಾನ್ ನುಪೋಜುದ್ ಮಾನ ಗೊತ್ತಾ ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ನನ್ನ ಜೊತೆ ಕೂತಿರೋ ಬಹಳಷ್ಟು ಗೆಳೆಯರಿಗೆ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಎಲ್ಲ ಗೊತ್ತಿದೆಯಲ್ಲೋ ಹೇಳಿ. ಬಹಳಷ್ಟು ಜನ ತಿಳ್ಕೊಂಡಿದ್ದೀರಿ ನೀವು. ನಾವು ಯಾಕೆ ಹಿಂಗಾದ್ವಿ ಅಂದರೆ, ನಾವು ಬಹಳಷ್ಟು ಕುರಾನ್ನ ವಿಚಾರಗಳನ್ನು ಇಟ್ಕೊಂಡು ನಾವಿಲ್ಲ ಅದಕ್ಕೆ ಮಾನ ಹೇಳಿ ಎಲ್ಲ ಮಾಡ್ತೀವಿ. ಹೌದು, ಇಸ್ಲಾಂ ಕಾರ್ಯ, ಈಮಾನ್ ಕಾರ್ಯ ನಮಗೆ ಪಕ್ಕ ಅದನ್ನು ಇರಬೇಕು. ನಾವು ಹಾಗೆ ಅದ್ರ ಬಗ್ಗೆ ನಾವು ತಿಳ್ಕೊಂಡು ಆಗಬೇಕು. ಅದ್ರ ಜೊತೆಗೆ ಲೌಕಿಕ ವಿಚಾರ ತಿಳ್ಕೊಬೇಕು ನಾವು. ಈಗ ಬೆಂಗಳೂರಿಗೆ ಬಂದರೆ ಪ್ರತಿಯೊಂದು ಸಮುದಾಯಕ್ಕೂ ನಿಮ್ಗೆ ಉಳ್ಕೊಳ್ಳೋದಕ್ಕೆ ಬೇರೆ ಬೇರೆ ಸಹಕಾರಕ್ಕೆ ನಿಮ್ಗೊಂದೊಂದು ವ್ಯವಸ್ಥೆ ಇದೆ. ಬ್ಯಾರಿಗಳಿಗೇನಿದೆ, ನಾವು ಬ್ಯಾರಿ ಅಂತ ಎಲ್ಲೂ ಗುಡಿಸ್ಕೋತ ಗೊತ್ತೇ ಇಲ್ಲ. ಬ್ಯಾರಿ ಅಂದರೆ ಯಾರು ಅಂತ ಭಾಳಷ್ಟು ಜನಕ್ಕೆ ಸೌತ್ ಕೇಂದ್ರ ಬಿಟ್ಟರೆ. ಹಾಗಾಗಿ ನಾವು ನಮ್ಮ ಒಂದು ಸಮುದಾಯಕ್ಕೆ ಏನಾದರೂ ಒಂದು ಪ್ರತಿನಿಧಿ, ಏನಾದರೂ ಒಂದು ವ್ಯವಸ್ಥೆ ಕೇಳೋದಕ್ಕೆ ನಮ್ಮಲ್ಲಿ ಏನಿದೆ ಪ್ರಬಲವಾದ ಶಕ್ತಿ? ಯಾರೂ ಇಲ್ಲ. ಇದ್ದರೆ ಒಂದರಲ್ಲಿ 25 ಪಾರ್ಟಿ ಇದೆ, ಅವರವರೊಂದು ಗುಂಪು, ಅವರೊಬ್ಬರು ಲೀಡ್ರು, ಇದಿಷ್ಟೇ ನಡೀತಾ ಇದೆ ಹೊರತು ಓವರಾಲ್ ಆಗಿ ನಾವೆಲ್ಲೂ ಹೋಗ್ತಾ ಇಲ್ಲ. ಮೊದಲು ಫಸ್ಟು ನಾವೆಲ್ಲ ಒಂದು ಸಮುದಾಯನ ಕಟ್ಟಿ ನಾವು ಒಗ್ಗಟ್ಟಾದರೆ ನಮ್ಗೇನಾದರೂ ಒಂದು ಶಕ್ತಿ ಸಿಗುತ್ತೆ. ನಾವು ಹಾಗೆ ಶಕ್ತಿ ಸಿಗ್ತೋಲೇ ಇಲ್ಲ. ಒಬ್ಬೊಬ್ಬರೇ ಎಲ್ಲೋ ಡಿವೈಡ್ ಆಗಿ ಎಲ್ಲೆಲ್ಲೋ ಇರ್ತೀವಿ ಅವ್ರವ್ರ ಪಾಡಿಗೆ. ಈಗ ನಾನು ನಮ್ಮ ಅಧ್ಯಕ್ಷರು, ನಾನು ಅಕಾಡೆಮಿಯ ಮೆಂಬರ್ ಆಗಿ ಬಹಳಷ್ಟು ಸಲ ನನಗೆ ಬರೋಕ್ಕಾಗಲ್ಲ, ನನ್ನ ಕೆಲಸದ ಒತ್ತಡ. ಹಾಗಂತ ಬರಬಾರ್ದು ಅಂತ ಏನಿಲ್ಲ, ನನಗೂ ಆಸೆ ಇದೆ, ಬರಬೇಕು, ಎಲ್ಲರ ಜೊತೆ ಬೆರಿಬೇಕು ಅಂತೇಳಿ. ಇವತ್ತು ಕೂಡ ಒತ್ತಡದ ಮಧ್ಯೆ ನಮ್ಮ ಅಧ್ಯಕ್ಷರು 2-3 ಸಲ ಫೋನ್ ಮಾಡಿದರು. ಬಹುಶಃ ಬರಲಿಲ್ಲ ಅಂದರೆ ತಪ್ಪು ತಿಳ್ಕೊತಾರೆ, ಏನು ಬರೋದೇ ಇಲ್ಲ ಇವನು ಹೀಗೆ ಅಂತ ಹೇಳ್ಬಿಟ್ಟು ನಾನು ಓಡೋಡಿ ಬಂದೆ. ಈಗ ಮತ್ತೆ ವಾಪಸ್ ನಾನು ಹೋಗಬೇಕು. ಆದರೂ ನಿಮ್ಮ ಜೊತೆ ಎಲ್ಲ ಬೆರೆಯೋ ಅವಕಾಶ, ಒಂದು ಖುಷಿ ನನಗೆ. ಏನು ನಡೀತಾ ಇದೆ, ಏನಾದರೂ ಆಗಬೇಕು, ಏನಾದರೂ ಮಾಡಬೇಕು ಅಂತ. ಆಮೇಲೆ ಭಯೋತ್ಪಾದನೆ ಬಗ್ಗೆ ಪದೇ ಚರ್ಚೆ ಮಾಡ್ತೀವಿ. ಯಾಕೆ ಭಯೋತ್ಪಾದನೆಗೆ ಇಸ್ಲಾಮಿಯರ ಹೆಸರೇ ಬರುತ್ತೆ ಅಂತ. ಬಹುಶಃ ನಾನು ಕನ್ಕೊಂಡಾಗೆ ಈ ಬಹಳಷ್ಟು ಜನ ಯಾಕೆ ಅಲ್ಲಿಗೆ ಸೇರ್ಕೋತಾರೆ ಅಂದರೆ, ನಮ್ಮಲ್ಲಿ ಲೌಕಿಕ ವಿದ್ಯಾಭ್ಯಾಸ ಪಡೆಯೋದ್ರ ಜೊತೆಗೆ ಡಿಗ್ರಿ, ಗ್ರ್ಯಾಜುಯೇಷನ್ ತಗೋತೀವಿ, ಏನೆಲ್ಲ ಕೆಲಸಕ್ಕೆ ಹೋಗ್ತೀವಿ. ಅದರ ಜೊತೆಗೆ ಮದ್ರಾಸಗಳಲ್ಲೂ ಕರಿತೀವಿ. ಅಲ್ಲೂ ಬೇಕಾದಷ್ಟು ಗ್ರ್ಯಾಜುಯೇಟ್ ಇದೆ. ಮುದರ್ರಿಸ್ ಆಗ್ತಾರೆ, ಅಲ್ಲಿ ಬಾಕವಿ, ಮದನಿ, ಈ ರೀತಿ ಬೇಕಾದಷ್ಟು ಗ್ರ್ಯಾಜುಯೇಷನ್ ಅಲ್ಲೂ ಕೂಡ ಸಿಗುತ್ತೆ. ಅದೆಲ್ಲ ವಿದ್ಯಾಭ್ಯಾಸ ಅಂದರೆ ಧಾರ್ಮಿಕ ವಿದ್ಯಾಭ್ಯಾಸ ಪಡೆದ ನಮ್ಮ ಬಹಳಷ್ಟು ಯುವಕರು, ಅವ್ರಿಗೂ ಕೆಲಸ ಕಾರ್ಯ ಬೇಕು. ಎಷ್ಟು ಜನ ಎಲ್ಲೆಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ? ಭಾಳಷ್ಟು ಜನ ಪಳ್ಳಿಗಳಲ್ಲಿ ಮುಕ್ರಿ ಆಗ್ಬೋದು, ಮೈಲಾರಾಗ್ಬೋದು, ಖಾಲಿ ಆಗ್ಬೋದು. ಎಷ್ಟು ಜನಕ್ಕೆ ಕೆಲಸ ಸಿಗೋದಕ್ಕೆ ಸಾಧ್ಯ? ಉಳಿದವರೆಲ್ಲ ನಿರುದ್ಯೋಗಿಗಳಾಗ್ತಾರೆ. ಆ ನಿರುದ್ಯೋಗಿಗಳು ಏನಾಗ್ತಾರೆ? ಅವರು ನನ್ನಂಗೆ ಅರ್ಧಂಬರ್ಧ ಇಸ್ಲಾಂ ತಿಳ್ಕೊಂಡಿರ್ತಾರೆ, ಕುರಾನ್ ಮಾನ ಗೊತ್ತಿಲ್ಲ, ಎಲ್ಲ ದೀನ್ ನಡೆಸ್ತಾರೆ. ಆಗ ಈ ದೀನ್ ನಡೆಸೋರೆಲ್ಲ ಸೇರ್ಕೊಳ್ಳೋದೆಲ್ಲಿ? ಇಂಥ ಜಾಗಕ್ಕೆ. ಯಾವುದೋ ಒಂದು ಸಂಘಟನೆ ಅಂದರೆ ಧರ್ಮಯುದ್ಧಕ್ಕೆ ರೆಡಿಯಾಗ್ಬಿಟ್ಟು. ಏನು ಧರ್ಮಯುದ್ಧ? ಮೊದಲು ನಾವೇ ಸರಿ ಇಲ್ಲ. ಧರ್ಮವನ್ನು ಸರಿ ಮಾಡೋ ಪ್ರಯತ್ನದಲ್ಲಿ ನಾವು ಮುಂದುವರಿತೀವಿ. ಮೊದಲು ನಾವು ಸರಿಯಾಗಿ ನಮ್ಮ ಧರ್ಮನೇ ಹೇಳುತ್ತೆ, ನಿಮ್ಮ ಅಕ್ಕಪಕ್ಕ ನೆರೆಹೊರ ಅಯಲ್ವಾಸಿಗಳು ನೀವು ಸರಿ ಇರಿ ಫಸ್ಟು. ನಾವು ಅವ್ರ ಅಕ್ಕಪಕ್ಕದವರೇ ಸರಿ ಇಲ್ಲ ಮತ್ತು ನಾವು ದೀನ್ ನಡೆಸೋದು. ಹೀಗೆಲ್ಲ ವ್ಯವಸ್ಥೆ ಅವ್ಯವಸ್ಥೆಯಾಗಿ ನಿಂತಿದೆ. ಅದು ಎಲ್ಲವೂ ಪದೇ
ಭಯೋತ್ಪಾದನೆ ವಿಚಾರ ಇಸ್ಲಾಂ ಪ್ರತಿಯೊಬ್ಬ ಕಡೆಯೂ ಕೂಡ ಇಸ್ಲಾಮನ ಹೆಸರೇ ಬರುತ್ತೆ. ನಾವೇ ಉತ್ತರ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಇಸ್ಲಾಮಿಯರು ಮಾತ್ರ ಭಯೋತ್ಪಾದನೆ ಮಾಡ್ತಾರೆ, ಉಳಿದವ್ರು ಯಾಕೆ ಮಾಡಲ್ಲ? ಹೌದು ತಾನೆ? ನನ್ನ ಪ್ರಶ್ನೆ ಅದು. ನಿಮ್ಮ ಹೆಸರು ಬರೋದು ಬೇಡ, ನೀವು ಹೋಗಬೇಡಿ, ನೀವು ಪ್ರತಿಭಟಿಸಿ. ನೀವು ಯಾಕೆ ಅವ್ರಿಗೆ ಆಶ್ರಯ ಕೊಡ್ತೀರಿ? ಯಾಕೆ ಅವ್ರ ಹತ್ರ ಸೇರಿಸ್ತೀರಿ? ಸೇರಬೇಡಿ. ನಿಮ್ಮ ಜೊತೆ ಇರೋ ಬೇರೆಯವ್ರನ್ನ ನೀವು ಸಹಕಾರ ಸಂಬಂಧ ಇರಿ. ಹಾಗಾಗಿ ಪ್ರತಿಯೊಬ್ಬರು ನಾವೆಲ್ಲರನ್ನು ಬಿಟ್ಟು ಬದುಕೋಕೆ ಸಾಧ್ಯ ಇಲ್ಲ. ನಾನು ಕೂಡ ನನ್ನ ಗೆಳೆಯರು ಇರುವಂಥ ಅನ್ಯಧರ್ಮೀಯರ ಜೊತೆನೇ ನಾನು ಬೆಳಿಬೇಕು, ಮಾಡಬೇಕು. ಅವ್ರನ್ನ ನಾನು ಕಾನ್ಫಿಡೆನ್ಸಿಗೆ ತೊಗೋಬೇಕು, ನಾನು ಅವ್ರ ಜೊತೆ ಇರಬೇಕು, ಅವ್ರು ನನ್ನನ್ನು ಕಾನ್ಫಿಡೆನ್ಸ್ ತೊಗೋಬೇಕು. ಆ ಕಾನ್ಫಿಡೆನ್ಸೇ ನಮ್ಮಲ್ಲಿ ಕ್ಷೀಣಿಸ್ತಾ ಇದೆ. ಮೊದಲಿಗೆ ನಾವು ಮನುಷ್ಯರಾಗಿ ಇಸ್ಲಾಂ ದೀನ್ ಏನೋದನ್ನು ಸರಿಯಾಗಿ ತಿಳ್ಕೊಂಡು ಆನಂತರ ನಾವು ಫಸ್ಟ್ ಲೌಕಿಕವಾಗಿ ಸರಿಯಾಗಿ ಧಾರ್ಮಿಕವಾಗಿ ಬೇಕು. ನಾವು ಅದನ್ನು ಬಿಟ್ಬಿಟ್ಟು ಬದುಕಬೇಕು ಅಂತೆಲ್ಲ. ಪ್ರತಿಯೊಬ್ಬ ಧರ್ಮದಲ್ಲಿ ಯಾವ ಧರ್ಮದಲ್ಲಿ ಹುಟ್ಟಿದಾನೆ ಆ ಧರ್ಮಕ್ಕೆ ಅವ್ನು ಕರೆಕ್ಟಾಗಿದ್ದರೆ ಎಲ್ಲವೂ ಸರಿಯಾಗಿರುತ್ತೆ. ಅದನ್ನು ಹೊರತುಪಡಿಸಿ ಉಳಿದೆಲ್ಲ ಆಗ್ತಾ ಇದೆ. ನಾವು ಇಸ್ಲಾಂ ಧರ್ಮದಲ್ಲಿದ್ದು ಇಸ್ಲಾಂ ಧರ್ಮವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅದರಂಗೆ ಸರಿಯಾಗಿ ಜೀವಿಸದೆ ಉಳಿದನ್ನೆಲ್ಲ ಮಾಡ್ತಾ ಇದೀವಿ ನಾವು. ಯಾಕೆಂದರೆ ನಮ್ಗೆ ಅರ್ಧಂಬರ್ಧ ಗೊತ್ತಿರೋದು, ನನ್ನನ್ನು ಸೇರಿಸಿ. ಹಾಗಾಗಿ ನಾವು ಹಾದಿ ತಪ್ತಾ ಇದ್ದೀವಿ. ಈ ಹಾದಿ ತಪ್ಪೋದನ್ನು ಬಿಟ್ಬಿಟ್ಟು ದೀನ್ ನಡೆಸೋದನ್ನು ಬಿಟ್ಬಿಟ್ಟು ಬಹಳಷ್ಟು ಜನ ಸರಿ ದಾರಿಯಲ್ಲಿ ನಮ್ಮ ಕೆಲಸ ಮಾಡಿ ನಾವೆಲ್ಲ ಒಂದಾಗಿ ಮುಂದೆ ಬರಬೇಕು. ನಮ್ಮಲ್ಲಿ ಈ ಬೇರೆ ಸಮುದಾಯಕ್ಕೆ ಒಂದು ಪ್ರತಿನಿಧಿ ಬೇಕು. ಈಗ ಸರ್ಕಾರದಲ್ಲಿ ಈಗೇನೇನೋ ದೊಡ್ಡ ದೊಡ್ಡ ಗದ್ದಲ ನಡೀತಾ ಇದೆ. ನಮ್ಮ ಪ್ರತಿನಿಧಿ ಯಾರು ಕೇಳೋ ಶಕ್ತಿ ಇದೆ ನಿಮಗೆ? ಬೇರೆ ಸಮುದಾಯಕ್ಕೆ ಏನಾದರೂ ಆಗಬೇಕು ಅಂತ ನಿಮ್ಮ ಪ್ರತಿನಿಧಿ ಇಲ್ಲ ಅಂದಮೇಲೆ ನಿಮ್ಮ ಉದಾಹರಣೆ ಆಗುತ್ತೆ? ಇಲ್ಲ, ಯಾರೋ ಕೊಟ್ಟು ಒಂದಷ್ಟನ್ನು ತಗೊಂಡು ಮಾಡಬೇಕು. ಅದ್ರ ಬೇಕು ಏನು ಬೇಕಾದ್ರೆ ಭಿಕ್ಷೆ ಅಂದ್ಕೊಳ್ಳಿ ನೀವು. ಆ ಥರದ ಸ್ಥಿತಿ ನಮ್ಮದಿರಬೇಕಾದ್ರೆ ನಾವು ಫಸ್ಟ್ ಎಲ್ಲ ಓದಿದಾಗ ಪದೇ ಪದೇ ನಾನು ಇದನ್ನ ಬೋರ್ನೆ ನೆನಪು ಮಾಡ್ಕೊಂಡಿನಿ, ಒಂದಾವಣು ನಗ ಒಂದಾವಣು ಅಂತ. ಅದು ಆಗ್ತಲೇ ಇಲ್ಲ. ಬಹುಶಃ ಇನ್ನೂ ಎಷ್ಟು ವರ್ಷ ನಾನು ಕಾಯ್ತೀನಿ ನೋಡೋಣ ಯಾವಾಗ ಒಂದಾಗ್ತೀವಿ ನಾವು ಅಂತೇಳಿ. ಅದರ ಜೊತೆಗೆ ಮೊನ್ನೆ ಒಂದು ಇನ್ಸಿಡೆಂಟ್ ಮಂಗಳೂರಿನಲ್ಲಿ ಮಸೀದಿಯಲ್ಲಿ ಮಹಿಳೆಯರು ನಮಾಜ್ ಮಾಡಬೇಕೋ ಬೇಡವೋ ಅನ್ನೋ ಉದ್ದೇಶ. ಅದನ್ನು ಏನು ದೊಡ್ಡ ರಾಷ್ಟ್ರದ ದೊಡ್ಡ ಸಮಸ್ಯೆ, ಬೃಹದಾಕಾರ ಸಮಸ್ಯೆ ಮಾಡಬೇಕಾ ನಾವು? ನಮ್ಮಲ್ಲಿ ಖಾಲಿಗಳಿದ್ದಾರೆ, ದೊಡ್ಡ ದೊಡ್ಡ ಮುಸ್ಲಿಯರ್ಗಳಿದ್ದಾರೆ, ದೊಡ್ಡ ದೊಡ್ಡ ಪಂಡಿತರಿದ್ದಾರೆ. ಪಂಡಿತರೆಲ್ಲ ತೀರ್ಮಾನ ಮಾಡೋದಂಥ ವಿಚಾರ. ಇದನ್ನು ನಾವು ರಾಷ್ಟ್ರದ ಸಮಸ್ಯೆ ಅಂತೇಳಿ ದಕ್ಷಿಣ ಕನ್ನಡದಲ್ಲಿ ತೀರ್ಮಾನ ಆಗುತ್ತೆ. ಈ ರೀತಿ ನಾವು ಸರಿಯಾದ ರಾಸ್ತೆಯಲ್ಲಿ ನಾವು ಸಾಕ್ತಾ ಇದ್ದೀವೋ ಇಲ್ವೋ ಅನ್ನೋದೇ ಬಹಳ ಮುಖ್ಯವಾದ ಪ್ರಶ್ನೆ. ಹಾಗಾಗಿ ಅನೇಕ ವಿಚಾರ, ಈ ರೀತಿ ಬಹಳಷ್ಟು ವಿಚಾರ ಹೇಳೋಕ್ಕಿದೆ ನನಗೆ. ನಾನು ಆಗಲೇ ಮೊದಲಿಗೆ ಹೇಳಿದಾಗ ಈ ರೀತಿ ಎಲ್ಲ ವಿಚಾರಗಳನ್ನು ನಾನು ಹೇಳ್ತಾ ಹೋದ್ರೆ ಏನಾಗುತ್ತೆ ಅಂದರೆ ನಾನು ಯಾವುದೋ ಒಂದು ಪಾರ್ಟಿಗೆ ಸೇರ್ಕೊಂಡ್ಬಿಡ್ತೀನಿ. ನನ್ನ ರಾಜಕೀಯ ಪಾರ್ಟಿಗೆ ಸೇರಿಸ್ಬೋದು, ಅಥವಾ ನಮ್ಮೊಳಗಿರೋ ಪಾರ್ಟಿಗೆ ಯಾವುದಕ್ಕಾದ್ರೂ ನನ್ನನ್ನು ಸೇರಿಸ್ಬೋದು. ನಾನು ಯಾವ ಪಾರ್ಟಿಲೂ ಇಲ್ಲ, ಯಾರ ಪರನೂ ಇಲ್ಲ, ಯಾರ ವಿರುದ್ಧನೂ ಇಲ್ಲ. ನಾನು ನನ್ನ ಪಾರ್ಟಿಗಿದ್ದೀನಿ. ನಾನು ಏನು ಹುದ್ದೆಯಲ್ಲಿದ್ದೀನಿ ಅದು ನಾನು ಕಷ್ಟಪಟ್ಟು ಸಂಪಾದಿಸಿರೋಂಥ ಹುದ್ದೆ ನಾನು. ಹಾಗಾಗಿ ನಾನು ಅದರಲ್ಲಿ ಮುಂದುವರಿಬೇಕು ನನಗೆ. ಹಾಗಾಗಿ ನನ್ನ ಸಮುದಾಯದವರಿಗೆ ನನ್ನ ಪ್ರಮುಖವಾದ ಒಂದು ಏನು ನಿಮ್ಮಲ್ಲಿ ಮನವಿ ಅಂತ ಹೇಳಿದರೆ, ನಾವೆಲ್ಲ ಒಗ್ಗಟ್ಟಾಗಿ ಮುಂದೆ ಹೋಗಬೇಕು. ನಮ್ಮ ಒಗ್ಗಟ್ಟಿನಲ್ಲಿ ಬಲ ಇದೆ. ನಾವು ಒಬ್ಬೊಬ್ಬರೇ ಫೈಟಿಂಗ್ ಮಾಡ್ಕೊಂಡು ಹೋದರೆ ನಾವು ಯಾವತ್ತೂ ಏನೂ ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಜೊತೆಗೆ ಈಗ ಈ ದೇಶ ನಮ್ಮದು, ಭಾರತ ದೇಶ ನಮ್ಮದು. ನಾವು ಫಸ್ಟ್ ಭಾರತೀಯರಾಗಬೇಕು. ನಾವು ಭಾರತೀಯರಲ್ವೋ ಅನ್ನೋದೇ ಕನ್ಫ್ಯೂಷನು ಭಾಳಷ್ಟು ಜನಕ್ಕೆ ಇದೆ. ಅದು ನಮಗಿದೆಯೋ, ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಇದ್ದಾರೆ ಗೊತ್ತು. ಬೇರೆಯವರಿಗೆಲ್ಲ ಭಾಳಷ್ಟು ಜನಕ್ಕೆ ಅನುಮಾನ ಇದೆ, ಇವ್ರ ಸಪೋರ್ಟ್ ಯಾವುದಕ್ಕೆ, ಭಾರತಕ್ಕೆ ಅಥವಾ ಬೇರೆ ದೇಶಕ್ಕೆ ಅಂತ ಹೇಳಿ. ನಮ್ಮ ಸಪೋರ್ಟ್ ಭಾರತಕ್ಕೆ ಅಂತ ನಾವು ಇಲ್ಲಿತ್ಕೊಂಡು ಇಲ್ಲೇ ಹುಟ್ಟಿ ಬೆಳೆದು ನಾವು ಪ್ರೂವ್ ಮಾಡೋ ಪರಿಸ್ಥಿತಿ ಬಂದು ತಲುಪಿಟ್ಟಿದ್ದೀವಿ. ಇಲ್ಲ, ನಾವು ಭಾರತೀಯರು, ನಾವು ಇದಕ್ಕೆ ನಾವೆಲ್ಲ ಸರಿಯಾಗಿದ್ದೀವಿ, ನಾವು ಭಾರತ ದೇಶಕ್ಕೆ, ನಮ್ಮನ್ನೇ ನಾವು ಪ್ರೂವ್ ಮಾಡೋವಂಥ ಎಂಥ ಸ್ಥಿತಿ. ಸತ್ಯವನ್ನೇ ಸತ್ಯ ಅಂತ ಹೇಳೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡಬೇಕು ನಾವು. ಅಂಥ ಪರಿಸ್ಥಿತಿಯಲ್ಲಿ ನಾವು ಬಂದು ತಲುಪಿದ್ದೇವೆ. ಹಾಗಾಗಿ ನಾವು ಅದರಿಂದ ಹೊರಗೆ ಬರೋದು ಹೇಗೆ ಅಂತ, ಬೇರೆ ಸಾಹಿತ್ಯ ಅಕಾಡೆಮಿ ಸ್ಥಾಪನೆ ಮಾಡಬೇಕಾದ್ರೂ 108 ವಿಘ್ನಗಳು. ಬಹುಶಃ ಅಧ್ಯಕ್ಷರಿಗೆ ಅದೆಲ್ಲ ಗೊತ್ತಿದೆ. ಆ ವಿಘ್ನಗಳನ್ನೆಲ್ಲ ದಾಟಿ ಒಂದು ಅಕಾಡೆಮಿ ಮಾಡಬೇಕು ಅಂತ ಎಷ್ಟು ಕಷ್ಟಪಟ್ಟಿದೆ ಅಂತ ಹಿರಿಯರಾದ ಅಜೀಜ್ ಭಾಯ್ ಇದ್ದಾರೆ. ಎಲ್ರಿಗೂ ಗೊತ್ತಿದೆ, ಹಿರಿಯವರಿಗೆಲ್ಲ. ಈ ಅಕಾಡೆಮಿ ಸ್ಥಾಪನೆ ಮಾಡೋದಕ್ಕೂ ಕೂಡ ಅದು ಹೊರಗಡೆ ಒಂದೇನು ಸಮಸ್ಯೆ ಆಗಿರಲಿಲ್ಲ, ಅದು ನಮ್ಮಿಂದಲೇ ಭಾಳ ಸಮಸ್ಯೆ ಆಗಿತ್ತು. ನಮ್ಮವರಿಂದಲೇ ಸಮಸ್ಯೆ, ಒಂದು ಅಕಾಡೆಮಿ ಬೇಕೋ ಬೇಡೋ ಅನ್ನೋದಕ್ಕಾಗಿ. ಹೀಗೆ ಈ ಸಮಸ್ಯೆಗಳನ್ನೆಲ್ಲ ಮೆಟ್ಟಿ ನಿಲ್ತೀವಿ, ನಾವು ಒಂದಾಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಈ ಫಂಕ್ಷನಿಗೆ ನನ್ನ ಕರೆದು ಇಷ್ಟು ದೊಡ್ಡ ಗೌರವ ಕೊಟ್ಟಿದ್ದಕ್ಕೆ ಎಲ್ಲ ಗಣ್ಯರಿಗೂ ಇಲ್ಲಿ ನೆರೆದಿರೋ ಎಲ್ರಿಗೂ ಕೂಡ ನನ್ನ ಧನ್ಯವಾದ. ಬಹುಶಃ ಮಾತಾಡುವ ಅನೇಕ ವಿಚಾರಗಳನ್ನು ನನ್ನಲ್ಲಿ ಉಳ್ಕೊಂಡಿದೆ. ಇನ್ನೊಂದು ದಿವಸ ಯಾವತ್ತಾದರೂ ಅವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು ಅನ್ನೋ ಆಸೆ ಖಂಡಿತ ಇದೆ. ಅದರ ಜೊತೆಗೆ ಭಯನೂ ಕೂಡ ಇದೆ. ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಹಂಚ್ಕೋಬೋದು ಅಂತೇಳಿ ನಮ್ಮ ಹಿರಿಯರೆಲ್ಲ ನನಗೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಅದನ್ನೆಲ್ಲ ನಿಮ್ಮ ಮುಂದೆ ಒಂದು ದಿವಸ ಹಂಚ್ಕೋತೀನಿ. ಈಗಾಗಲೇ ಸಮಯ ಆಗಿದೆ. ನನಗೆ ಇಷ್ಟು ದೊಡ್ಡ ಗೌರವ ಕೊಟ್ಟ ಎಲ್ಲ ಗಣ್ಯರಿಗೂ ಇಲ್ಲಿ ನೆರೆದವ್ರಿಗೆಲ್ರಿಗೂ ಧನ್ಯವಾದ. ಅಸ್ಲಾಂ ವಲೈಕುಂ.